ನಮಸ್ಕಾರಪ್ಪ ಎಲ್ಲ ನಮ್ಮ ದೊಡ್ಡ ಮಂದಿಗೆ. ಇವತ್ತು ಸಂಡೇ ಅಲ್ವಾ, ದಿನಾನು ಪೇಷಂಟು, ಹಾಸ್ಪಿಟ್ಲು, ಲ್ಯಾಬು, ಮಷಿನ್ಸು, ರಿಸಲ್ಟ್ಸು, ರಿಪೋರ್ಟ್ಸು ಅಂದ್ಕೊಂಡು ತುಂಬ ಬೇಜಾರಾಗಿತ್ತು. ಇವತ್ತು ಸಂಡೇ ಡ್ಯೂಟಿ ಇಲ್ಲ ಅಂತ ನಾನು ನನ್ನ ದೋಸ್ತು ಸೇರಿಬಿಟ್ಟು ಈ ಮಾಲ್ಗೆ ಬಂದಿದ್ವಿ. ನೋಡೋಣ ಬನ್ನಿ ಮಾಲಲ್ಲಿ ಏನೇನಿದೆ ಹೆಂಗಿದೆ ಅಂತ. ಏನ್ರಿ ಇದು, ಎಲ್ಲೋಡ್ರು ನಗ 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 ನಿಗ ಅನ್ನೋ ಲೈಟ್ಸು, ಬಾಬಾ ಪಳ 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 ಪಳ. ಇದೇ ಒಂದು ಮಾಯಾ ಬಜಾರ್ ಆಗಿ ಹೋಗ್ಬಿಟ್ಟಿದೆ ಅಲ್ರಿ. ನಮ್ಮೂರ ಕಡೆ ಹಿಂಗೆಲ್ಲ ಇಲ್ಲರಿ. ಇಲ್ಲಿ ಲೈಟ್ಸಿಂದ ಏನು ಮಾಯಾ ಬಜಾರ್ ಕ್ರಿಯೇಟ್ ಆಗಿದೆಯೋ, ನಮ್ಮ ಕಡೆ ಒಳ್ಳೆ ಹಚ್ಚ ಹಸಿರಾಗಿರೋಂಥ ಮರಗಳು, ಗಿಡ, ಸ್ವಚ್ಛಂದವಾದ ಗಾಳಿ ಎಲ್ಲ. ಇಲ್ಲಿರೋ ಗಿಡ ಮರಗಳನ್ನೆಲ್ಲ ಕತ್ತರಿಸಿ ಹಿಂದಿನ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಕಟ್ಟಿ ಈ ಥರ ಮಾಯಾ ಬಜಾರ್ ಕ್ರಿಯೇಟ್ ಆಗಿದೆ. ಕಲರ್ಫುಲ್ ಆದಂಥ ವಸ್ತುಗಳನ್ನು ಇಟ್ಬಿಟ್ಟು ಜನರನ್ನ ಆಕರ್ಷಣೆ ಮಾಡ್ತಾರೆ. ಏನು ಮಾಡೋಕ್ಕಾಗಲ್ಲ, ಸಿಟಿ ಜೀವನ ಇಷ್ಟೇ. ಬಟ್ ಒಳಗಡೆ ಹೋದ್ಮೇಲೆ ನನಗಂತೂ ಈ ಗಿಫ್ಟ್ ಕಲೆಕ್ಷನ್ಸು ತುಂಬ ಇಷ್ಟ ಆಯಿತು. ತುಂಬ ಸುಂದರವಾಗಿರುವಂಥ ಒಂದು ಬೊಂಬೆಗಳು, ಒಟ್ಟಲ್ಲಿ ಟೋಟಲಾಗಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಎಲ್ಲ ಇತ್ತು. ಯಾವ ಬೊಂಬೆ ನೋಡಿದ್ರು ತೊಗೊಳ್ಬೇಕು ಅಂತಲೂ ಅನ್ನಿಸ್ತಾ ಇತ್ತು ಮನಸ್ಸಿಗೆ. ಆದರೆ ಬುದ್ಧಿ ಹೇಳ್ತಾ ಇತ್ತು, ಅಷ್ಟೊಂದು ಕಾಸ್ಟ್ಲಿ ಕೊಟ್ಟು ಏನಕ್ಕೆ ತೊಗೊತಿದ್ಯಾ, ನಡೀಪ ಸುಮ್ಮನೆ ಅಂತ. ಹಾಗೆ ಮುಂದೆ ಹೋಗ್ತಾ ಅಲ್ಲಿರೋ ಗಿಫ್ಟ್ ಕಲೆಕ್ಷನ್ಸ್ ಎಲ್ಲ ನೋಡ್ತಾ ಹೋದ್ವಿ. ನಮ್ಮ ಕಣ್ಣಿಗೆ ಕಂಡಿದ್ದು ನಮ್ಮ ಬಾಸು. ನಿಮ್ಗೆ ಗೊತ್ತಲ್ವಾ, ತುಂಬ ಬೇಗ ಪ್ರಪಂಚದಲ್ಲಿ ಯಾರನ್ನಾದರೂ ಅಟ್ರ್ಯಾಕ್ಟ್ ಮಾಡೋದು ಅಂದರೆ ಈ ಕೃಷ್ಣ ಅನ್ನೋ ಹೆಸರು ಅಥವಾ ಆ ಮೂರ್ತಿ. ನಮ್ಮ ಬಾಸ್ನ ದರ್ಶನ ಮಾಡ್ಕೊಂಡು ಹಾಗೆ ಮುಂದೆ ಹೋದ್ವಿ. ಇಂಥ ಎಲ್ಲ ಕಲರ್ಫುಲ್ ಮಾಯಾ ಲೋಕದಲ್ಲಿ ನನ್ನನ್ನು ಸೆಳೆದಿದ್ದು ಈ ಪುಸ್ತಕಗಳ ಪ್ರಪಂಚ. ನಂಗೆ ತುಂಬ ಖುಷಿಯಾಗಿದ್ದು ಅಂದರೆ ಇಲ್ಲಿರುವಂಥ ಅತ್ಯದ್ಭುತವಾದಂಥ ಪುಸ್ತಕಗಳು. ಮನಸ್ಸಿಗೆ ತುಂಬಾ ಖುಷಿಯಾಯಿತು ಪುಸ್ತಕಗಳನ್ನು ನೋಡ್ತಾ. ಎಷ್ಟೋ ದೊಡ್ಡ ಸಾಹಿತಿಗಳು, ಅತ್ಯದ್ಭುತ ಲೇಖನಗಳ ಮಧ್ಯೆ ನನ್ನ ಕಣ್ಣಿಗೆ ಬಿದ್ದಿದ್ದು ಈ ಪರಮಾತ್ಮ. ದೊಡ್ಡವರೊಂದು ಮಾತು ಹೇಳ್ತಾರೆ, ಪುಸ್ತಕ ಯಾರು ಬೇಕಾದ್ರೂ ಕೊಂಡ್ಕೋಬೋದು, ಪುಸ್ತಕ ಯಾರು ಬೇಕಾದ್ರೂ ಓದ್ಬೋದು, ಆದರೆ ಪುಸ್ತಕನೇ ಆಗೋದಕ್ಕೆ ಒಬ್ಬ ಮಹಾತ್ಮನಿಂದ ಮಾತ್ರ ಸಾಧ್ಯ ಅಂತ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಇಂಥ ಪುಣ್ಯಾತ್ಮ ಪುಸ್ತಕ ಆಗಿರೋದು ನೋಡಿ ತುಂಬ ಖುಷಿ ಆಯಿತು. ಇಂಥವ್ರು ನಮ್ಮ ಬದುಕಿಗೆ ಸ್ಫೂರ್ತಿ ಅಲ್ವಾ. ಹಾಗೆ ನಮ್ಮ ಬಾಸ್ ಪುಸ್ತಕನ ನೋಡ್ತಾ ಖುಷಿ ಆಯಿತು. ಬಿಡೋಕ್ಕೆ ಮನಸ್ಸಾಗಲಿಲ್ಲ, ಎತ್ಕೊಂಬಂದೆ, ಕಾಸು ಕೊಟ್ಟು ಬಂದಪ್ಪ. ಮತ್ತೆ ಹಾಗೆ ಮುಂದೆ ಈ ಕಲೆಕ್ಷನ್ಸ್ ಎಲ್ಲ ನೋಡ್ತಾ ಹೋಗ್ತಾ ಇದ್ದೆ. ತುಂಬಾ ಮನಸ್ಸಿಗೆ ತುಂಬ ಖುಷಿ ಆಯಿತು. ಬಂದಿದ್ದಕ್ಕೆ ಏನು ದೋಖ ಇಲ್ಲ ಅನ್ನಿಸ್ತು. ಯಾಕಂದರೆ ಅಲ್ಲಿ ಒಟ್ಟಾರೆಯಾಗಿ ಒಂದು ಪುಸ್ತಕ ಪ್ರಪಂಚನೇ ನಿರ್ಮಾಣ ಆಗಿತ್ತು. ಮನಸ್ಸಿಗೆ ತುಂಬಾ ಖುಷಿ ಆಯಿತು. ಈ ಕನ್ನಡ ಪುಸ್ತಕಗಳನ್ನು ನೋಡ್ತಾ ಅಲ್ಲಿದ್ದಷ್ಟು ಸಮಯನೂ ನನ್ನನ್ನು ನಾನೇ ಮರ್ತೋಗಿದ್ದೆ. ಅತ್ಯದ್ಭುತವಾದಂಥ ಕೃತಿಗಳು, ಬದುಕಿಗೆ ಸ್ಫೂರ್ತಿಯಾದಂಥವರ ಒಂದು ಜೀವನ ಚರಿತ್ರೆಗಳನ್ನು ನೋಡ್ತಾ ತುಂಬಾ ಖುಷಿ ಆಯಿತು. ಕೊನೆಯದಾಗಿ ನಮ್ಮ ಬಾಸ್ಗೆ ಕೈ ಮುಗಿಬಿಟ್ಟು, ನಡೀಪ ದೋಸ್ತ, ಹೊಟ್ಟೆ ತಾಳ ಆಗ್ತೈತಿ, ಏನಾದರೂ ಹಾಕೋಣ ಹೊಟ್ಟೆಗೆ ಅಂತೇಳಿ ಬಂದಾಯಿತು.